ಹೊನ್ನೂರಿನಲ್ಲಿರುವ ದೇಶದ ಹೆಮ್ಮೆಯ ಹಾಗೂ ಏಕೈಕ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರವು ತನ್ನ 100 ವರ್ಷಗಳ ಯಶಸ್ವಿ ಪಯಣವನ್ನು ಪೂರೈಸಿದ್ದು ಶತಮಾನೋತ್ಸವದ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಕಾರ್ಯಕ್ರಮಕ್ಕೂ ಮುನ್ನ ಶ್ರೀ ರಂಭಾಪುರಿ ಪೀಠಕ್ಕೆ ತೆರಳಿ ಜಗದ್ಗುರುಗಳ ಆಶೀರ್ವಾದ ಪಡೆದರು. ನಿಮ್ದೆಲ್ಲ ಆಗುವವರೆಗೂ ನಿಮಿಷ ನಿಂತ್ಕೊತೀವಿ. ಬಳಿಕ ಮಾತನಾಡಿದ ಅವರು, ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರವು ತನ್ನ 100 ವರ್ಷಗಳ ಯಶಸ್ವಿ ಪಯಣವನ್ನು ಪೂರೈಸಿದ್ದು 3 ದಿನಗಳ ಕಾಲ ನಡೆಯುತ್ತಿರುವ ಈ ಕಾರ್ಯಕ್ರಮ ಶ್ಲಾಘನೀಯ ಎಂದರು. ಕಾಫಿ ರಿಸರ್ಚ್ ಸೆಂಟರ್, ಸೆಂಟ್ರಲ್ ಕಾಫಿ ರಿಸರ್ಚ್ ಸೆಂಟರ್ದು ಇನ್ಸ್ಟಿಟ್ಯೂಟದ್ದು 100ನೇ ವರ್ಷ ಪೂರೈಸಿದೆ. ದೇಶದ ಅತ್ಯುನ್ನತ ಸೈಂಟಿಫಿಕ್ ರಿಸರ್ಚ್ ಸೆಂಟರ್ಗಳಲ್ಲಿ ಇದು 100 ವರ್ಷಗಳನ್ನು ಪೂರೈಸಿದೆ. ನಾವು ಈಗ ಸುಮಾರು 4 ಲಕ್ಷ ಟನ್ನು ಕಾಫಿ ಉತ್ಪಾದನೆ ದೇಶದಲ್ಲಿ ಆಗ್ತಾ ಇದೆ ಮತ್ತು 70% ಕಾಫಿ ನಾವು ರಫ್ತು ಮಾಡ್ತಾಯಿದ್ವಿ, ಎಕ್ಸ್ಪೋರ್ಟಿಂಗ್. 30% ಸ್ಥಳೀಯವಾಗಿ ಅದನ್ನು ನಾವು ಉಪಯೋಗ ಮಾಡ್ತಾಯಿದ್ವಿ ಭಾರತದಲ್ಲಿ. ಅನೇಕ ದೇಶಗಳ ಜೊತೆಗೆ, ಭಾರತದ ಜೊತೆಗೆ ಅನೇಕ ದೇಶಗಳು ತಾವಾಗೇ ಮುಂದೆ ಬಂದು ಈಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಉದಾಹರಣೆಗೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ನ್ಯೂಜಿಲೆಂಡ್ ಜೊತೆಗೆ ನಮ್ಮ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ, UK ಜೊತೆಗೆ ಆಗಿದೆ, ಎಂಟೈರ್ ಯುರೋಪಿಯನ್ ಕಂಟ್ರಿಗಳ ಜೊತೆಗೆ ಆಗಿದೆ. ಹೀಗಾಗಿ ನಮ್ಮ ಕಾಫಿಗೆ, ಅದು ಚಿಕ್ಕಮಗಳೂರು ಕಾಫಿ ಇರ್ಬೋದು, ಅದು ಅರಕು ಕಾಫಿ ಇರ್ಬೋದು, ಈ ರೀತಿ ಏನು ಬೇರೆ ಬೇರೆ ಕಾಫಿಗಳು ನಮ್ಮ ದೇಶದಲ್ಲಿ ಇದ್ದಾವೆ, ಅದಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೇಡಿಕೆ ಕ್ರಿಯೇಟ್ ಆಗ್ತಾಯಿದೆ ಜಾಗತಿಕ ಮಟ್ಟದಲ್ಲಿ. ಅದರ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡೋದು, ಅದರ ಈಲ್ಡ್ ಇಂಪ್ರೂವ್ಮೆಂಟ್ ಮಾಡೋದು, ಅದರ ಜೊತೆಗೆ ಎಕ್ಸ್ಪೋರ್ಟಿಗೆ ಬೇಕಾದಂಥ ಪ್ಯಾಕೇಜಿಂಗು ಮತ್ತು ಅದಕ್ಕೆ ಯಾವ ರೀತಿಯಾದಂಥ ಪೆಸ್ಟಿಸೈಡ್ಸು ಇತ್ಯಾದಿ ಕಮ್ಮಿ ಉಪಯೋಗ ಮಾಡಬೇಕು. ಈ ರೀತಿ ಅನೇಕ ಸಂಗತಿಗಳು ರಿಸರ್ಚನ್ನು ಮಾಡಿ ನಾವು ಬರುವ ಕೆಲವು ವರ್ಷದಲ್ಲಿ ಇದನ್ನು 4 ಲಕ್ಷದಿಂದ 9 ಲಕ್ಷ ಟನ್ನಿಗೆ ಒಯ್ಯಬೇಕು ಅನ್ನುವಂಥ ಗುರಿಯನ್ನು ಭಾರತ ಸರ್ಕಾರ, ಪ್ರಧಾನಮಂತ್ರಿಗಳು ಇವತ್ತು ಕರೆ ಕೊಟ್ಟಿದ್ದಾರೆ. ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು ಮಾತನಾಡಿ, ಶತಮಾನೋತ್ಸವ ಸಂಭ್ರಮಾಚರಣೆಯಲ್ಲಿ ಕಾಫಿ ಬೆಳೆಗಾರರಿಗೆ ಅನುಕೂಲವಾಗುವ ನೂತನ ತಂತ್ರಜ್ಞಾನಗಳ ಕೃಷಿ ಪರಿಕರ ಮತ್ತು ಯಂತ್ರಗಳ ಪ್ರದರ್ಶನ ಹಾಗೂ ಬೆಳೆಗಾರರಿಗೆ ಯಂತ್ರೋಪಕರಣಗಳ ಕುರಿತು ಮಾಹಿತಿ ನೀಡುತ್ತಿರುವ ಈ ಕಾರ್ಯಕ್ರಮ ಅತ್ಯುತ್ತಮವಾದ ಕಾರ್ಯಕ್ರಮ ಎಂದರು. ನಮ್ಮ ಕೃಷಿಕರಿಗೆ ತೊಂದರೆ ಆಗಬಾರ್ದು, ಇದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ ಹೇಳಿ ಮಾಡಿದ್ದು ನಾನು. ಅದು ನಿಮ್ಮ ದುರಾದೃಷ್ಟವೋ ಈ ರಾಜ್ಯದ ಜನತೆ ದುರಾದೃಷ್ಟವೋ ಗೊತ್ತಿಲ್ಲ, ನನ್ನಂತೂ ದುರಾದೃಷ್ಟ ಅಲ್ಲ. ಅದು ದೇವರು ಕೊಟ್ಟಿರೋರು ಒಳ್ಳೆ ಕೆಲಸ ಮಾಡೋಣ ಅಂತ ಮಾಡಿದ್ದೆ. ಒಟ್ಟಾರೆ 3 ದಿನ ನಡೆದ ಶತಮಾನೋತ್ಸವ ಸಂಭ್ರಮಾಚರಣೆ ಯಶಸ್ವಿಯಾಗಿ ನಡೆಯಿತು.